ಇನ್ನೊಂದು ತಾಂಬರದಲ್ವ ಚಿನ್ನು. ಮೆಂತ್ಯ ಸೊಪ್ಪಿನ ಬಾತ್ ಇವತ್ತು. ನಮ್ಮ ಸುಜನಲ್ಲಿದ್ದಾನೆ, ಮಹೇಶ್ ಸುಜನಿಗೆ ಕೂತಿದ್ದಾರೆ. ಬಾತ್ ಮಾಡೋಣ, ನೋಡಿಸ್ತೀನಿ ರೀ ನಮ್ಮ ಪಪ್ಪಿನ. ನಮ್ಮ ಸುಜನ್ ಅಂತೂ ಬಿಡೋದೇ ಇಲ್ಲ, ಅದು ಯಾವಾಗೂ ಸುಜನೇ ಬೇಕದಕ್ಕೆ. ಇವರೇ ದೃಷ್ಟಿ ಆಗುತ್ತೆ ಅಂತ ಬಟ್ಟೆ ಬೇರೆ ಇಟ್ಟಿದ್ದಾರೆ ನೋಡಿ, ಹೆಂಗಿಟ್ಟಿದ್ದಾರೆ ಅಂತ. ಬಟ್ಟೆಲ್ಲ ಇಟ್ಟಿದ್ದಾರೆ, ದೃಷ್ಟಿ ಆಗ್ಬಿಡುತ್ತಂತೆ. ಎಷ್ಟು ಕ್ಯೂಟ್ ಗೊತ್ತಾ, ಸಖತ್ತಾಗಿ ಆಡುತ್ತೆ, ಎಷ್ಟು ಕ್ಯೂಟಾಗಿ ಆಡ. ಹಸಿ ಬಟಾಣಿ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು. ಇದನ್ನೇನು ಹಿಂಗೆ ತೊಗೊಂಡೇನು ಇಲ್ಲ, ಅದರಲ್ಲಿ ಕಸಿದ್ರೆ ಅಂದರೆ ಏನೂ ಇರಲ್ಲ, ಹಂಗೆ ಕಟ್ ಮಾಡಿಬಿಟ್ಟು ಹಾಕ್ಬೋದು ಅಂತ ಅದನ್ನೇ ಪಾಟೆ ತಂದಿಟ್ಟಿದ್ದೀನಿ ಇಲ್ಲಿ. ಇದು ಒಂದು ಈರುಳ್ಳಿ ಒಗ್ಗರಣೆಗೆ, ಕರಿಬೇವು ಒಗ್ಗರಣೆಗೆ, ಸ್ವಲ್ಪ 2 ಟೊಮೆಟೊ, 2 ಇಂಚಷ್ಟು ಶುಂಠಿ, ಸ್ವಲ್ಪ ಈರುಳ್ಳಿ ಮಿಕ್ಸಿಗೆ ಹಾಕಲಿಕ್ಕೆ, ಸ್ವಲ್ಪ ಈ ಬೆಳ್ಳುಳ್ಳಿ, ಒಂದು 6 ರಿಂದ 7 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಇನ್ನು ಸ್ಪೈಸಸ್ ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲ ತೋರಿಸ್ತೀನಿ ರೀ. ಇದಿಷ್ಟು ಮಸಾಲೆ, ಚಕ್ಕೆ ಲವಂಗ, ಸ್ವಲ್ಪ ಜಾವಿತ್ರಿ, ಸ್ವಲ್ಪ ಸೋಂಪು ಕಾಳಿಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಸುಜನ್ ನೋಡ್ಬೋದು, ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾನೆ ಸೊಪ್ಪು. ಬೆಳೆಯುತ್ತಲ್ವಾ? ಬೆಳೆಯಲ್ಲ, ಗಿಡ ಎಲ್ಲ ತೆಗೆದ್ಬಿಟ್ಟು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟು ಅದು ಗೊಬ್ಬರ ಆಗುತ್ತೆ. ಇದನ್ನ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಬೇರೆ ಇನ್ನು ಕೊತ್ತಂಬರಿ ಬೀಜನೋ ಏನಾದರೂ ಹಾಕ್ಬೋದು. ಅದು ಸ್ವಲ್ಪ ಒಣಗಲಿ, ಒಂದು ದಿವಸ ಹಂಗೆ ಇಟ್ಬಿಟ್ರೆ ಒಣಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕಿದ್ರೆ ಬೇರೆ ಏನಾದರೂ ಬೀಜ ಹಾಕ್ಬೋದು, ಕೊತ್ತಂಬರಿ ಬೀಜ, ಮೆಂತ್ಯ ಕಾಳು ಯಾವುದಾದ್ರೂ ಹಾಕ್ಬೋದು. ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಹಸಿರು ಮೆಣಸಿನ್ಕಾಯಿ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಮಿಕ್ಸಿಗೆ ರುಬ್ಲಿಕ್ಕೆ. ಮೆಂತ್ಯ ಸೊಪ್ಪು ನಾವೇ ಬೆಳೆದಿದ್ರೂ ಚೆನ್ನಾಗಿ ತೊಳಿಬೇಕು, ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಲ್ಲ ಸ್ಪೈಸಸ್ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದು ಹಾಕಿದ್ದೀನಿ. ಇದು ರುಬ್ಬಿದ್ನಲ್ವಾ, ರುಬ್ಬಿರೋ ಮಿಶ್ರಣ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಬೇಕಾಯಿತು, ಮುಂಚೆನೇ ಹಾಕ್ತೀನಿ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಅಂದರೆ 2 ಟೊಮೆಟೊ ಇದೆ, ಸ್ವಲ್ಪ ಕರಿಬೇವು, ಈರುಳ್ಳಿ, ಕರಿಬೇವು ನೀವು ಒಗ್ಗರಣೆಗೆ ಹಾಕಿ. ನಾನಿಲ್ಲಿ ಮಸಾಲೆ ರುಬ್ಬಿರೋದು ಹಾಕಿದ ಮೇಲೆ ಹಾಕಿದ್ದೀನಿ. ನೀವು ಒಗ್ಗರಣೆ ಹಾಕ್ತಿರಲ್ಲ ಸ್ಪೈಸಸ್ ಎಲ್ಲ ಅವಾಗೆ ಹಾಕಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತು ಅಕ್ಕಿ ಹಾಕ್ತಿರಲ್ಲ, ಅಕ್ಕಿನೂ ಅಷ್ಟೇ ಸ್ವಲ್ಪ ಹೊತ್ತು 1-2 ನಿಮಿಷ 3 ನಿಮಿಷ ಮುಂಚೆನೇ ತೊಳೆದಿಟ್ಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿನೂ ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ಚೆನ್ನಾಗಿ ಅಂದರೆ ನೆನೆಸಿಟ್ಬಿಟ್ಟು ಹಾಕಬೇಕು. ಚೆನ್ನಾಗಿ ನೆಂದಿರೋ ಬಟಾಣಿ ಹಾಕಿ ಸ್ವಲ್ಪ ಹೊತ್ತು ಒಗ್ಗರಣೆಲೆ ಫ್ರೈ ಮಾಡೋದ್ರಿಂದ, ಹಸಿ ಬಟಾಣಿ ಒಗ್ಗರಣೆಲೆ ಫ್ರೈ ಮಾಡಿದ್ರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ಒಗ್ಗರಣೆಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿಗಂಟ ಚೆನ್ನಾಗಿ ಫ್ರೈ ಮಾಡಬೇಕು ಒಗ್ಗರಣೆಲೆ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಲೆ ಬೇಯಬೇಕು. ಆಮೇಲೆ ತೊಳೆದಿಟ್ಟಿದ್ದೀನಿ. ಒಂದು 5 ನಿಮಿಷ ಮುಂಚೆನೇ ತೊಳೆದಿಡಿ. ಚೆನ್ನಾಗಿ ಒಂದು 2-3 ನಿಮಿಷ ನೆಂದರೆ ಚೆನ್ನಾಗಿ ಬರುತ್ತೆ ರೈಸು. ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಲೆ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸಿ. ಮೆಜರ್ಮೆಂಟು ಅಕ್ಕಿ 1 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಿದ್ರೆ ರೈಸ್ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಮತ್ತು ಉಪ್ಪು ಚೆಕ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಸೊಪ್ಪು ಸೇರಿಸ್ಬಿಟ್ಟು 1 ವಿಸಿಲ್ ಬಂದರೆ ರೆಡಿಯಾಗಿರುತ್ತೆ ಮೆಂತ್ಯ ಬಾತು.
ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.